ಹಾಯ್ ಫ್ರೆಂಡ್ಸ್, ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನಿನ್ನ ಕತೆ ನನ್ನ ಜೊತೆ ಈ ಧಾರಾವಾಹಿ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಸೊಸೆಗೆ ಸ್ವಲ್ಪ ಪ್ರಜ್ಞೆ ಬಂದಂಗಿದೆ, ಆದರೆ ಗಂಡ ಮಗಳು ಯಾರು ಅಂತ ಎಲ್ಲ ಗೊತ್ತಾಗ್ತಿದೆ ಅವಳಿಗೆ. ಹಾಗಾಗ್ಬಿಟ್ಟು ಶ್ರವಣನ ಹೆಂಡ್ತಿ ಭೂಮಿ ಮಗಳು ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಎಲ್ಲರನ್ನೂ ನೋಡ್ತಿದ್ದಾಳೆ, ಎಲ್ಲ ತಿಳುವಳಿಕೆಯೂ ಅವಳಿಗಿದೆ. ಆದರೆ ತಂಗಿ ಇದ್ದಾಳಲ್ಲ, ತಂಗಿನ ಮಟ್ಟ ಹಾಕಬೇಕು ಅನ್ನೋದು ಅವಳು ಚಾಲೆಂಜ್ ಆಗಿರೋದ್ರಿಂದ ಅವಳಿನ್ನೂ ಅದೇ ರೀತಿ ಪೊಸಿಷನ್ನಲ್ಲಿದ್ದಾಳೆ. ಆಮೇಲೆ ಇವತ್ತು ಪತ್ರಿಕೆ ಪೂಜೆ ಇಟ್ಕೊಂಡಿದ್ದಾರೆ. ಪತ್ರಿಕೆ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ದೇವರಿಗೆ ಎಲ್ಲ ಅಲಂಕಾರ ಮಾಡಿಕೊಂಡು ಪತ್ರಿಕೆನೆಲ್ಲ ತಂದಿಟ್ಕೊಂಡು ಮನೆಯವರೆಲ್ಲ ಕೂತ್ಕೊಂಡು ಪುರೋಹಿತರು ಕರೆಸಿ ಪತ್ರಿಕೆ ಪೂಜೆ ಮಾಡಬೇಕು ಅಂತೇಳ್ಬಿಟ್ಟು ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಆಮೇಲೆ ಪೂಜೆ ಮಾಡಿ ಎಲ್ಲ ಆದಮೇಲೆ ಎಲ್ಲರಿಗೂ ಕೈಕಾಲಿಗೆ ಬೀಳೋದು ಸಂಪ್ರದಾಯ, ಎಲ್ಲರ ಕಾಲಿಗೂ ಬಿದ್ದು ಆಶೀರ್ವಾದ ತಗೊಳ್ಳೋದು ಸಂಪ್ರದಾಯ. ಹಾಗಾಗಿ ಫಸ್ಟನೇ ಪತ್ರಿಕೆನ ಯಾರಿಗೆ ಕೊಡಬೇಕು ಅಂತೇಳಿ ಶ್ರವಣ ಏನು ಮಾಡ್ತಾನೆ, ತಗೊಂಡೋಗಿ ಅಮ್ಮ, ನೀವು ಊರಿಗೆ ಹೊರಟಿರ್ತಾರಲ್ಲ ಅವರು, ಅಮ್ಮ ಪೂಜೆ ಎಲ್ಲ ಆಯಿತು, ಚೆನ್ನಾಗಾಯಿತು, ಈ ಪತ್ರಿಕೆ ಫಸ್ಟು ಪತ್ರಿಕೆನ ನಿನಗೆ ಕೊಡ್ತಾಯಿದ್ದೀನಮ್ಮ, ಎಲ್ಲರೂ 1-2-3 ದಿನ ಮುಂಚೆ ಬಂದುಬಿಡಿ ಅಂತ ಹೇಳ್ತಾನೆ. ಅದಕ್ಕೆ ಅವರಮ್ಮ ಹೇಳ್ತಾಳೆ, ನೀನು ಈ ಮನೆಗೆ ದೊಡ್ಡವನಾ, ದೊಡ್ಡವ್ರು ಯಾರಿದ್ದಾರೆ ಅಂತ ಕೇಳ್ತಾಳೆ. ಅದಕ್ಕೆ ದೊಡ್ಡವ್ರು ನಮ್ಮ ಅತ್ತೆ ಇದ್ದಾರೆ ಅಂತ ಹೇಳ್ತಾನೆ. ಮತ್ತು ಅವ್ರು ಕೊಡಬೇಕು, ನೀನು ಹೆಂಗೆ ಕೊಡ್ತಾಯಿದ್ದೀಯಾ, ಅದಕ್ಕೂ ನಿನಗೂ ಏನು ಅಂತ. ಹೌದಾ ಅಂತೇಳ್ಬಿಟ್ಟು, ಭ್ರಮರಾಂಬ ನೀನು ಕೊಡು ನನಗೆ, ಅವನು ಯಾಕೆ ಕೊಡಬೇಕು, ಶ್ರವಣ ಇನ್ನು ಚಿಕ್ಕನಲ್ವಾ ಅಂತ. ಆಮೇಲೆ ಅಯ್ಯೋ ಯಾರು ಕೊಟ್ಟರು ನಡೆಯುತ್ತೆ ಇಸ್ಕೋ ಅಂತ ಹೇಳ್ತಾರೆ. ಇಲ್ಲ ಇಲ್ಲ ನೀನೇ ಬಂದು ಕೊಡಬೇಕು ನನಗೆ ಅಂತ. ಆಮೇಲೆ ಆ ಅಮ್ಮ ಎದ್ದು ಬರುತ್ತೆ, ಎದ್ದು ಬಂದುಬಿಟ್ಟು ಪತ್ರಿಕೆ, ಹೂವು, ಅರಿಶಿನ ಕುಂಕುಮ ಎಲ್ಲ ಇಟ್ಟು ಕೊಟ್ಟಿರ್ತಾರೆ. ಅರಿಶಿನ ಕುಂಕುಮ ಎಲ್ಲ ತಟ್ಟೆ ಒಳಗೆ ಹಾಕ್ಬಿಟ್ಟು ಪತ್ರಿಕೆ ತಗೊಳುತ್ತೆ. ಇವಾಗ ನಾನು ಯಾರು, ನಾನು ನನ್ನ ಮೊಮ್ಮಗನ ಮದುವೆಗೆ ನಾನು 1 ವಾರ ಮುಂಚೆನೇ ಬಂದುಬಿಡ್ತೀನಿ ಹಾಗೆ ಅಂತೇಳಿ ಅಜ್ಜಿನೂ ಹೇಳುತ್ತೆ. ಹೇಳಾದಮೇಲೆ ಭೂಮಿ ಮಾತ್ರ ಯಾವ ಮುಸ್ಕಾಕೊಂಡೇ ಇರ್ತಾಳೆ, ಇನ್ನೂ ಇದು ಬಹಿರಂಗ ಆಗಿಲ್ಲ, ಮುಸ್ಕಾಕೊಂಡೇ ಇರ್ತಾಳೆ. ಇವ್ರದ್ದೆಲ್ಲ ಈ ತಾಂಬೂಲ ಕೊಡೋದು ಮತ್ತು ಪತ್ರಿಕೆ ಕೊಡೋದು ಇದೆಲ್ಲ ಆಗೋಗುತ್ತೆ. ಆಮೇಲೆ ಎಲ್ಲರೂ ಆಶೀರ್ವಾದ ತಗೊಂಡಿದ್ದಾಯಿತು, ಬ್ರಹ್ಮನಂಬಿಗೂ ಆಶೀರ್ವಾದ ತಗೊಂಡಿದ್ದಾಯಿತು, ಮತ್ತು ದೊಡ್ಡವ್ರು ಯಾರ್ಯಾರು ಇದ್ದಾರೆ ಎಲ್ಲರಿಗೂ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ಎಲ್ಲರೂ ಇವರಿಬ್ಬರನ್ನ ಅಮ್ಮ ಮಗನ್ನ ಬೀಳ್ಕೊಡೋದಕ್ಕೆ ರೆಡಿ ಆಗ್ತಾರೆ. ಆಮೇಲೆ ಅದಕ್ಕೆ ಮುಂಚೆ ಇವರಿಗೆ ಅವ್ರ ಅತ್ತೆಗೆ ಒಂದು ಒಳ್ಳೆ ಉಡುಗೊರೆ, ಅಂದರೆ ಶ್ರವಣನ ಅಮ್ಮಂಗೆ ಒಂದು ಒಳ್ಳೆ, ಇಷ್ಟು ದಿನ ಆಯಿತು ಬಂದಿದ್ದು, ಒಂದು 7-8 ದಿವಸ ಇದ್ರಲ್ಲ, ಅದಕ್ಕೆ ಒಳ್ಳೆ ಒಂದು ಉಡುಗೊರೆ ಕೊಡಬೇಕು ಅಂತ ಹೇಳ್ಬಿಟ್ಟು ಗಂಡ ಹೆಂಡ್ತಿ ಮಾತಾಡಿಕೊಂಡು ಅವರಿಗೆ ಒಂದು ನೆಕ್ಲೆಸ್ ತೊಗೊಂಡು ಬಂದಿರ್ತಾರೆ, ಲಾಂಗ್ ಚೈನ್ ತಂದುಬಿಟ್ಟು, ಅತ್ತೆ ತೊಗೊಳ್ಳಿ, 1 ನಿಮಿಷ ಇರಿ ಅತ್ತೆ ಬಂದೆ ಅಂತೇಳಿ ಹೋಗಿ ರೂಮಿಗೆ ಹೋಗಿ ಲಾಂಗ್ ಚೈನ್ ತೊಗೊಂಡು ಬಂದು, ಅತ್ತೆ ತೊಗೊಳ್ಳಿ ಅತ್ತೆ, ಇದು ನಿಮಗೆ ನಿಮ್ಮ ಮಗ ಚಿಕ್ಕದೊಂದು ಉಡುಗೊರೆ ಕೊಡ್ತಾವ್ರೆ ತಗೊಳ್ಳಿ ಅಂತ ಕೊಡ್ತಾಳೆ. ಆವಾಗ ಏನಮ್ಮ ಅದು ಅಂತ ಕೇಳ್ತಾಳೆ. ಅದಕ್ಕೆ ನಿಮ್ಮ ಮಗ ಚಿಕ್ಕದೊಂದು ಉಡುಗೊರೆ ತಂದಿದ್ದಾರೆ ಅತ್ತೆ ಅಂತೇಳಿ ಕೊಡ್ತಾಳೆ. ಕೊಟ್ಟಾಗ ತೆಗೆದು ನೋಡಿ, ಅಯ್ಯೋ ದೇವ್ರೆ, ನನಗೆ ಯಾಕೆ, ಮದುವೆ ಹುಡುಗಿಗೆ ಹಾಕು ಅಂತ, ಆಗುತ್ತೆ ಅತ್ತೆ ನೀವು ಹಾಕೊಳ್ಳಿ ಅಂತ. ಅದಕ್ಕೆ ಆಮೇಲೆ ಈ ಕಡೆ ಬಂದು ಮದುವೆ ಹೆಣ್ಣಿನ ತಾಯಿ ಅವಳು ಹೇಳ್ತಾಳೆ, ಅಲ್ಲ ಅಮ್ಮ, ಈಗಲೇ ಹೋಗ್ತಾ ಇದ್ದೀರಲ್ಲ, ಮದುವೆ ಮುಗಿಸ್ಕೊಂಡು ಹೋಗಿರಂತೆ, ಇರಿ ಆ ಕಡೆ ಅಂತ ಹೇಳ್ತಾಳೆ. ಆವಾಗ ಭೂಮಿಗೆ ಯಾವಾಗಲೂ ಮುಸ್ಕಾಕೊಂಡೆ ತಿರುಗಬೇಕಾಗಿರುತ್ತಲ್ಲ, ಮನೆಯವರೆಲ್ಲ ಅಯ್ಯೋ 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 ಅಂದ್ಕೊಳ್ತಾ ಇರ್ತಾರೆ, ಹಿಂಗೆ ಹೇಳ್ತಾವಳಲ್ಲ, ಉಳ್ಕೊಂಬಿಟ್ರೆ ಆಮೇಲೆ ಇವಳು ಇನ್ನೂ ಮುಸ್ಕಾಕೊಂಡೆ ತಿರುಗಬೇಕಾಗುತ್ತೆ, ಏನು ಮಾಡೋದು ಅಂತೇಳಿ. ಆಗ ಸರಿ ಅಂತೇಳ್ಬಿಟ್ಟು, ಇಲ್ಲ ಅಜ್ಜಿ ಮಗ ಹೇಳ್ತಾನೆ, ಇಲ್ಲ ನಾವು ಬೇಕಾದ್ರೆ 1 ವಾರ 2-3 ದಿನ ಮುಂಚೆ ಬಂದುಬಿಡ್ತೀವಿ ಮದುವೆಗೆ, ಈಗ ಹೋಗಲೇಬೇಕು, ಅಲ್ಲಿ ಹಸು ಕರು ದನ ಕರ ಎಲ್ಲ ಬಿಟ್ಟು ಬಂದಿದ್ದೀವಿ, ಅವೆಲ್ಲ ನೋಡ್ಕೋಬೇಕು, ಹೊಲ ಗದ್ದೆ ಎಲ್ಲ ಹಾಳಾಗಿ ಹೋಗ್ತವೆ, ಹೋಗಿ ನೋಡ್ಕೋಬೇಕು, ಹೋಗ್ತೀವಿ ಅಂತ ಹೇಳ್ತಾರೆ. ಸರಿ ಅಂಥೇಳಿ ಅವ್ರನ್ನ ಕಳಿಸ್ಕೊಡೋಕ್ಕೆ ರೆಡಿ ಮಾಡ್ತಾರೆ. ಈ ಕಡೆ ಅವಳಿಗೆ ಇದು ಲಾಂಗ್ ಚೈನು ಕೊಟ್ಟಾಯಿತು, ತಾಂಬೂಲ ಕೊಟ್ಟಾಯಿತು, ಪತ್ರಿಕೆ ಕೊಟ್ಟಾಯಿತು, ಎಲ್ಲ ಕೊಟ್ಟು ಹೋಗಿ ಬರ್ತೀನಿ ಅಂತೇಳಿ. ಇವರಿಗೆ ಅಜ್ಜಿಗೆ ಅನುಮಾನ ಇದೆ, ಮನಸ್ವಿನೂ ಅವಳೇನೆ, ಭೂಮಿನೂ ಅವಳೇನೆ, ಇವ್ರು ನಾಟಕ ಆಡ್ತವ್ರೆ ಅಂತ ಚೆನ್ನಾಗೇ ಗೊತ್ತಿತ್ತು. ಆಮೇಲೆ ಗೊತ್ತಿತ್ತು, ಈ ನೆಕ್ಲೆಸ್ ಎಲ್ಲ ಕೊಟ್ಟಾಯಿತು, ಒಂದು ಸಣ್ಣ ಉಡುಗೊರೆ ಅಂತೆಲ್ಲ ಕೊಟ್ಟಾಯಿತು, ಎಲ್ಲ ಆಗೋಯ್ತು. ಆಮೇಲೆ
ಅಜಿತ ಅವನ ಪಾಡಿಗೆ ಅವನು ಸುಮ್ಮನೆ ನಿಂತಿರ್ತಾನೆ, ಭೂಮಿನೂ ಸುಮ್ಮನೆ ನಿಂತಿರ್ತಾಳೆ. ಈ ಕಡೆ ಎಲ್ಲರೂ ಅವ್ರವ್ರ ಪಾಡಿಗೆ ಸುಮ್ಮನೆ ನಿಂತಿರ್ತಾರೆ, ಎಲ್ಲರೂ ನಗುವಾಗ ನಗ್ತಾರೆ, ಮತ್ತು ಸುಮ್ಮನಿರುವಾಗ ಸುಮ್ಮನಿರ್ತಾರೆ. ಎಲ್ಲ ಆಗೋಯ್ತು. ಇವಾಗ ಇವ್ರು ಬಂದುಬಿಟ್ಟು ಈ ಕಡೆ ಬಂದು ನೆಕ್ಲೆಸ್ ಎಲ್ಲ ಕೊಟ್ಟಾದಮೇಲೆ ಈ ಕಡೆ ಬಂದುಬಿಟ್ಟು ಶ್ರವಣನು ನೆಕ್ಲೆಸ್ಸು ಕೊಡೋಕ್ಕೆ ಸಾರಿ ಇವಳು ಮುಸ್ಕಾಕೊಂಡಿರ್ತಾಳಲ್ಲ ಭೂಮಿ, ಆ ಮುಸ್ಕನ್ನ ತೆಗಿ ಅಂತ ಎಷ್ಟು ಸಲ ಆ ಅಜ್ಜಿ ಹೇಳುತ್ತೆ. ಆ ಅಜ್ಜಿ ಹೇಳಿದ್ರೂ ಇವಳು ಮುಸ್ಕೆ ತೆಗ್ದಿರಲ್ಲ. ಇಲ್ಲ ಭೂಮಿ ಅರ್ಕೆ ಇದೆ, ಅವಳು ಮುಸ್ಕು ತೆಗಿಯೋಂಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಮನೆಯವರೆಲ್ಲ ಆ ಥರ ಒಪ್ಸಿರ್ತಾರೆ. ಇವಳು ಮುಸ್ಕು ಹಾಕ್ಕೊಂಡೆ ಬಂದು ನಿಂತ್ಕೊಳ್ಳೋದು, ಮುಸ್ಕು ಹಾಕಿ ಊಟ ಬಡಿಸೋದು ಎಲ್ಲ ಮಾಡ್ತಿರ್ತಾಳೆ. ಎಷ್ಟೋ ಸಲ ಮುಸ್ಕು ತೆಗಿಯೋಕ್ಕೆ ಅಂತ ಹೋರಾಡಿದ್ರೂ ಮುಸ್ಕು ತೆಗಿಯೋಕ್ಕಾಗಿರಲ್ಲ. ಆಗ ಅನುಮಾನ ಬಂದಿರುತ್ತೆ ಅಜ್ಜಿಗೆ, ಆದರೆ ಹೇಳ್ಕೊಂಡಿರಲ್ಲ, ಸುಮ್ಮನೆ ಇರುತ್ತೆ. ಎಲ್ಲ ಆಶೀರ್ವಾದ ತಗೊಂಡಿದ್ದಾಯಿತು, ಎಲ್ಲರೂ ಎದ್ದು ದೊಡ್ಡವ್ರ ಹತ್ರ ಎಲ್ಲ ಆಗೋಗುತ್ತೆ. ಇವರೆಲ್ಲ ಲಿವಿಂಗ್ ರೂಮಲ್ಲೇ ಎಲ್ಲ ಮಾಡೋದು, ಪೂಜೆ ಪುರಸ್ಕಾರ ದೊಡ್ಡ ಹಾಲ್ ಆಗಿರೋದ್ರಿಂದ ಲಿವಿಂಗ್ ಹಾಲಲ್ಲೇ ಎಲ್ಲನೂ ಮಾಡ್ತಾರೆ. ಪ್ರತಿ ಒಂದು ಸಲನೂ ಲಿವಿಂಗ್ ಹಾಲಲ್ಲೇ ಪೂಜೆ ಪುರಸ್ಕಾರ ಎಲ್ಲನೂ ಮಾಡಿ ಆಮೇಲೆ ಇವ್ರನ್ನ ನಾವು ಹೊರಟ್ಬಿಡ್ತೀವಪ್ಪ, ಲೇಟ್ ಆಗುತ್ತೆ, ನಾವು ಹೊರಟ್ಬಿಡ್ತೀವಿ, ಹಳ್ಳಿಗೆ ಹೋಗಬೇಕು, ಬಸ್ಸು ಹಿಡ್ದು ಹೋಗೋತ್ತಿಗೆ ಟೈಮ್ ಆಗೋಗುತ್ತೆ, ನಾವು ಹೊರಟ್ಬಿಡ್ತೀವಿ ಅಂತಾರೆ. ಆಯಿತು ಅಂತೇಳ್ಬಿಟ್ಟು ಎಲ್ಲರೂ ಆಯಿತು ಹೋಗ್ಬನ್ನಿ ಅಂತ ಹೇಳ್ತಾರೆ. ಭೂಮಿನೂ ಆಯಿತು ಹೋಗ್ಬನ್ನಿ ಅಂತೇಳಿ, ಸದ್ಯ ನನಗೆ ಮುಸ್ಕು ತೆಗಿಯಂಗಾದರೆ ಸಾಕಪ್ಪ ಅಂತ ಅವಳು ಅನ್ಕೋತಾ ಇರ್ತಾಳೆ. ಸಾಕಾಗ್ಬಿಟ್ಟಿದೆ, ಯಾವಾಗಲೂ ಮುಸ್ಕು ಹಾಕ್ಕೊಂಡೆ ತಿರುಗಾಡಬೇಕು ಅಂದರೆ ತುಂಬ ಕಷ್ಟ ಅಲ್ವಾ. ಹಂಗಾಗ್ಬಿಟ್ಟು ಯಾವಾಗಲೂ ಮುಸ್ಕು ಹಾಕ್ಕೊಂಡೆ ಓಡಾಡಬೇಕು, ತಿರುಗಾಡಬೇಕು. ಅಜ್ಜಿ ಎಲ್ಲಿ ನೋಡ್ಬಿಡ್ತಾರೋ, ಮನಸ್ವಿನೂ ಇವಳೆ, ಭೂಮಿನೂ ಇವಳೆ ಅಂತ ತಿಳ್ಕೊಬಿಡ್ತಾರೆ ಅಂತೇಳ್ಬಿಟ್ಟು ತುಂಬಾ ಇದು ಮಾಡ್ತಾಯಿರ್ತಾರೆ. ಏನೇ ಮಾಡಿದ್ರೂ ಭೂಮಿ ಗೊತ್ತೇ ಮಾಡಿಲ್ಲ ಅಂತ ಅಂದ್ಕೊಂಡಿರ್ತಾಳೆ. ನನ್ನನ್ನು ನೋಡೇ ಇಲ್ಲ, ನನ್ನ ಭೂಮಿ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಅಂತ ಅಂದ್ಕೊಂಡಿರ್ತಾಳೆ. ಆದರೆ ಅವ್ರಿಗೆ ಯಾವುದೋ ಮುಖಾಂತರ ಗೊತ್ತಾದ್ರೂ ಹೇಳ್ಕೊಂಡಿರಲ್ಲ. ಆಮೇಲೆ ಶ್ರವಣನ ಹೆಂಡ್ತಿನೂ ಕರೆದುಬಿಟ್ಟು, ನನ್ನ ಮಗಳನ್ನ ನೀ ಚೆನ್ನಾಗಿ ನೋಡ್ಕೊಳಪ್ಪ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಕೈ ಇಟ್ಟು ಆಶೀರ್ವಾದ ಮಾಡಿ, ಯಾವತ್ತಿಗೂ ಕೈ ಬಿಡಬೇಡ, ನನ್ನ ಮಗಳು ತುಂಬ ನೊಂದಿದ್ದಾಳೆ, ಬೆಂದಿದ್ದಾಳೆ, ಅವಳನ್ನು ಕೈ ಬಿಡಬೇಡ ಅಂಥೇಳಿ ಅವಳಿಗೆ ಅವನ ಕೈಗೆ ಅವಳ ಕೈನ ಕೊಟ್ಟು ಇದು ಮಾಡುತ್ತೀವಿ ಅಜ್ಜಿ. ಮಾಡಿಬಿಟ್ಟು ಆಮೇಲೆ ನಾವು ಇನ್ನು ಹೊರಟ್ಬಿಡ್ತೀವಪ್ಪ, ಟೈಮ್ ಆಯಿತು ಅಂತ. ಇದು ಒಳ್ಳೆ ಕೆಲಸನೆಲ್ಲ ಇವ್ರು ಮಾಡಿಬಿಟ್ಟು ಏನೇನು ಮಾಡಬೇಕು ಎಲ್ಲ ಮಾಡಿಬಿಟ್ಟು ಹೊರಟ್ಬಿಡ್ತಾರೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.